ನಮಸ್ತೆ ಸ್ನೇಹಿತರೆ, ಕೃಷ್ಣ ಕಲಿಕೆಗೆ ಸ್ವಾಗತ. ಇವತ್ತು ನಾನು ನಮ್ಮನೇಲಿ ಆಚರಿಸಿದಂಥ ಒಂದು ಕಿರು ದೀಪಾವಳಿಯ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾರ್ತಿಕ ಮಾಸ ಮುಗಿಯುವಾಗ ಬರೋ ಒಂದು ಅಮಾವಾಸ್ಯೆ ದಿನ ನಾವು ಈ ಹಬ್ಬನ ಆಚರಿಸ್ತೀವಿ. ಶನಿವಾರ ಇತ್ತು ಅಮಾವಾಸ್ಯೆ, ನಾವು ಶನಿವಾರನೇ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಬ್ಬಕ್ಕೆ ಮಾಮೂಲಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ವಿ. ಹಬ್ಬ ಇರೋದ್ರಿಂದ ಅವರಿಂದ ಮಕ್ಕಳೆಲ್ಲ ಬಂದಿದ್ದರು, ರಿಲೇಷನ್ಸ್ ಎಲ್ಲ ಇದ್ದರು, ಮನೆಯೆಲ್ಲ ತುಂಬ್ದಂಗಿತ್ತು. ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಈ ಹಬ್ಬಕ್ಕೆ ಮುಖ್ಯವಾಗಿ ನಾವು ಕಜ್ಜಾಯ, ನೀರೊಟ್ಲು ಮತ್ತು ವಡೆ ಮಾಡ್ಕೊತೀವಿ. ಅದ್ರ ಜೊತೆ ಬೇರೆ ರೆಸಿಪೀಸ್ ಕೂಡ ಮಾಡ್ತೀವಿ. ಕಜ್ಜಾಯ ಅಂದರೆ ಮಾಮೂಲಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮಾಡೋಂಥ ರೆಸಿಪಿ. ನೀರೊಟ್ಲು ಅಂದರೆ ಸೇಮ್ ದೋಸೆ ಹಿಟ್ಟಿಗೆ ನೆನೆಸ್ತೀವಲ್ಲ, ಸೇಮ್ ಅದೇ ಇಂಗ್ರೀಡಿಯೆಂಟ್ ಹಾಕಬೇಕು. ಸ್ವಲ್ಪ ದಪ್ಪ ಗಟ್ಟಿಯಾಗಿ ರುಬ್ಕೊಂಡು ಅದಕ್ಕೆ ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಬೋಂಡದ ರೀತಿ ಸುಟ್ಕೊಬೇಕು. ಮಧ್ಯಾಹ್ನದಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಕಜ್ಜಾಯ, ವಡೆ, ಬೋಂಡ ಮತ್ತು ಬೇರೆ ರೆಸಿಪೀಸ್ ಎಲ್ಲ ಮಾಡ್ಕೊಂಡಿದ್ವಿ. ದೇವ್ರ ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ್ವಿ. ಈ ದೀಪಾವಳಿನ ನಾವು ಪಾಂಡವರ ದೀಪಾವಳಿ ಅಂತ ಕೂಡ ಕರಿತೀವಿ. ಪಾಂಡವರು ತಮ್ಮ ಅಜ್ಞಾತವಾಸ ಮುಗಿಸ್ಕೊಂಡು ಇಂದ್ರಪ್ರಸ್ಥಕ್ಕೆ ಬರುವಾಗ ಬಂದ ಮೇಲೆ ಈ ದೀಪಾವಳಿಯನ್ನು ಆಚರಿಸ್ತಾರೆ. ಇದ್ರ ಪ್ರತೀತಿಯಾಗಿ ನಾವು ಅರಿಶಿನ ಮತ್ತು ತೆಂಗಿನ ಮರಕ್ಕೆ ಪೂಜೆ ಮಾಡ್ತೀವಿ. ಯಾಕಪ್ಪ ಅಂದರೆ ಪಾಂಡವರು ಬರುವಾಗ ತಮ್ಮ ಜೊತೆ ಅರಿಶಿನ, ತೆಂಗು, ಬಾಳೆ ಎಲೆ ಮತ್ತು ವೀಳ್ಯದೆಲೆನ ತಗೊಬರ್ತಾರಂತೆ. ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಈ 5ರಲ್ಲಿ ಯಾವುದಕ್ಕಾದರೂ ಪೂಜೆ ಮಾಡ್ಬೋದು. ನಮ್ಮ ಮನೆ ಹತ್ತಿರ ಅರಿಶಿನ ಮತ್ತು ತೆಂಗಿನ ಮರ ಇದ್ದಿದ್ದರಿಂದ ನಾವು ಅದಕ್ಕೆ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದರಿಂದ ಎಲ್ಲರೂ ಸೇರಿದ್ರಿಂದ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆಗೆ ಮಾಡಿರೋಂಥ ಕಜ್ಜಾಯ ಕೂಡ ತೊಗೊಂಡು ಹೋಗ್ತೀವಿ. ಕಜ್ಜಾಯ ಜೊತೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿ ಅರಿಶಿನ ಮತ್ತು ತೆಂಗಿನ ಮರಕ್ಕೆ ಪೂಜೆ ಮಾಡಿ ಕೊನೆಯದಾಗಿ ಎಲ್ಲ ಮನೆಗೆ ಬಂದ್ವಿ. ಮನೆಗೆ ಬಂದು ಮಾಡಿರೋ ಅಡುಗೆ ಎಲ್ಲ ಊಟ ಮಾಡಿದ್ವಿ. ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಅಂದರೆ ದೀಪಾವಳಿ ಹಬ್ಬ ಅಂದರೆ ಹಾಗೇನೇ ಅಲ್ವಾ. ಸಂಜೆ ಆಗಿದ ತಕ್ಷಣ ಎಲ್ಲ ದೀಪಗಳು ಹಚ್ಚಿ ಮಕ್ಕಳೆಲ್ಲ ಇರೋದ್ರಿಂದ ಚಿಕ್ಕದಾಗಿ ಪಟಾಕಿ ಕೂಡ ಹಚ್ಚಿದ್ವಿ. ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಡ್ಯಾನ್ಸ್ ಮಾಡಿದ್ರು. ಈ ಥರ ಪಾಸಿಟಿವ್ ಆಗಿರೋ ವಿಷಯಗಳಲ್ಲಿ ಯಾವುದೇ ಸೈಂಟಿಫಿಕ್ ರೀಸನ್ನ ಹುಡುಕ್ದಿರ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಮನೇಲಿ ಟೈಮ್ ಇದ್ದಾಗ, ಹಬ್ಬ ಹರಿದಿನ ಇದ್ದಾಗ ಎಲ್ಲರೂ ಸೇರಿ ಈ ಥರ ಆಚರಣೆನ ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ಪೀಳಿಗೆಗೂ ಇದು ನಾಂದಿ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.